ಅನೇಕ ಅಭಿವೃದ್ಧಿ ಕೆಲಸಗಳನ್ನು ಈ ಕ್ಷೇತ್ರದಲ್ಲಿ ಮಾಡಿದ್ದಾರೆ. ಜನರು ಮರ್ತಿಲ್ಲ ಅವರು. ಸೊ ನಮ್ಮ ಕಾಂಗ್ರೆಸ್ ಪಕ್ಷದ ನೀತಿ ಏನಪ್ಪ ಅಂತಂದರೆ, ಸಾಮಾನ್ಯವಾಗಿ ಯಾರು ಮೃತರಾಗ್ತಾರೆ ಅವ್ರ ಕುಟುಂಬದವರಿಗೆ ಕೊಡ್ತಕ್ಕಂಥದ್ದು. ಅವ್ರ ಕುಟುಂಬದವರಿಗೆ ಕೊಡ್ತಕ್ಕಂಥ. ಈಗ ಬಾಗಲಕೋಟೆಯಲ್ಲಿ ಮೇಟಿಯವರು ಕಾಲವಾಗಿದ್ದಾರೆ. ಅವರು ಚಿಕ್ಕ ಮಗನಿಗೆ ಕೊಟ್ಟಿದ್ದೀವಿ, ಕಿರಿಮಗನಿಗೆ ಕೊಟ್ಟಿದ್ದೀವಿ. ಉಮೇಶ್ ಮೇಟಿ ಅವರು ಕೊಟ್ಟಿದ್ದೀವಿ. ಇಲ್ಲಿ ಶಾಮನೂರು ಶಿವಶಂಕರಪ್ಪನವರು ಕಾಲವಾಗಿದ್ದಾರೆ. ಅವರ ಮೊಮ್ಮಗ ಸಮರ್ಥ ಅಂತೇಳಿ ಅವ್ರಿಗೆ ಕೊಟ್ಟಿದ್ದೀವಿ ನಾವು. ಅದರಿಂದ ಕಾಂಗ್ರೆಸ್ ಪಕ್ಷ ಯಾವಾಗಲೂ ಕೂಡ ನುಡಿದಂತೆ ನಡೀತಕ್ಕಂಥ ಪಕ್ಷ, ಜನರ ವಿಶ್ವಾಸವನ್ನು ಗಳಿಸ್ಕೊಂಡಿರ್ತಕ್ಕಂಥ ಪಕ್ಷ. ಕಳೆದ ಬೈ ಎಲೆಕ್ಷನ್ನಲ್ಲೂ ಕೂಡ ನಾವು ಗೆದ್ದಿದ್ದೀವಿ. ಈಗ ನಮ್ಮ ಜನರಲ್ ಎಲೆಕ್ಷನ್ ಆದಮೇಲೆ 3 ಬೈ ಎಲೆಕ್ಷನ್ಗಳು ನಡೆದವು. ಒಂದು ಬಸವರಾಜ ಬೊಮ್ಮಾಯಿ ಶಿಗ್ಗಾಂವ್, ಇನ್ನೊಂದು ಚನ್ನಪಟ್ಟಣ, ಆಮೇಲೆ ಸಂಡೂರು. 3 ಕಡೆ ಬೈ ಎಲೆಕ್ಷನ್ಗಳು ನಡೆದವು. ದೊಡ್ಡ ಅಂತರದಿಂದ ಗೆದ್ದು ಕುಮಾರಸ್ವಾಮಿ ಅವರು ಮಗನೇ ಸ್ವತಃ ನಿಂತಿದ್ದ ರಾಮನಗರ ಚನ್ನಪಟ್ಟಣದಲ್ಲಿ. ಯೋಗೇಶ್ವರ್ ಗೆದ್ದ. ಸುಮಾರು ಎಷ್ಟು 22,000 ಅಲ್ಲ, 22,000 ಅಂತರಗಳಿಂದ ಗೆದ್ದಿದ್ದೀವಿ. ಸಂಡೂರಿನಲ್ಲಿ 9,000 ಮಾತ್ರ ಅಂತರದಿಂದ ಗೆದ್ದಿದ್ದೀವಿ. ಮತ್ತು ಶಿಗ್ಗಾಂವ್ನಲ್ಲಿ 12,000 ಮತಗಳು. ಶಿಗ್ಗಾಂವ್ನಲ್ಲಿ ನಿಂತಿದ್ದವ್ರು ಯಾರು? ಬಸವರಾಜ ಬೊಮ್ಮಾಯಿಯವರ ಮಗನ BJPಯಿಂದ. ಮತ್ತು ನಾವು ಮುಸ್ಲಿಂ ಹಾಕಿದ್ದು ಪಠಾಣ ಅಂತೇಳಿ, ಅವರು ಗೆದ್ದಿದ್ದಾರೆ. 12,000 ಅಂತರದಿಂದ ಗೆದ್ದಿದ್ದೀವಿ. ಅಂದರೆ ಜನ ನಮ್ಮ ಮೇಲೆ ವಿಶ್ವಾಸ ಇಟ್ಟಿದ್ದಾರೆ, ನಮ್ಮ ಮೇಲೆ ನಂಬಿಕೆ ಇಟ್ಕೊಂಡಿದ್ದಾರೆ, ನಾವು ಕಾರ್ಯಕ್ರಮಗಳ ಮೇಲೆ ನಂಬಿಕೆ ಇಟ್ಕೊಂಡಿದ್ದಾರೆ. ಆದ್ದರಿಂದ ನಾವು ಈ ಚುನಾವಣೆಯೂ ಕೂಡ 100ಕ್ಕೆ 100 ಗೆಲ್ತೀವಿ ಅಂತಕ್ಕಂಥ ವಿಶ್ವಾಸ ಇದೆ, ಭರವಸೆ ಇದೆ. ವಿಶ್ವಾಸ ಇದೆ, ಭರವಸೆ ಇದೆ. ನಾವು ಗೆಲ್ತೀವಿ. ಈ ಉಪಚುನಾವಣೆಯೂ ಗೆಲ್ತೀವಿ, ಬಾಗಲಕೋಟೆ ಉಪಚುನಾವಣೆಯೂ ಗೆಲ್ತೀವಿ. ಕ್ಯಾಂಪೇನ್ ಮಾಡಲಿಕ್ಕೆ, ಚುನಾವಣಾ ಪ್ರಚಾರ ಮಾಡಲಿಕ್ಕೆ ಮೋಸ್ಟ್ ಲೈಕ್ಲಿ 1ನೇ ತಾರೀಕು 2ನೇ ತಾರೀಕು ಬರ್ತೀನಿ ಇಲ್ಲಿಗೆ. ನಾನು ಬಂದು ಎಲ್ಲ ಜನರನ್ನು ಭೇಟಿ ಮಾಡಿ ಅವರ ಮತವನ್ನು ಯಾಚಿಸ್ತಕ್ಕಂಥ ಕೆಲಸವನ್ನು ಮಾಡ್ತೀನಿ. ಸರ್, ಬಿಜೆಪಿ ಸ್ಟೇಟಿಂಗ್ ದಿಸ್ ಆಸ್ ಎ ಡೈರೆಕ್ಷನಲ್ ಪೋಲ್ ಫಾರ್ 2028 ಸ್ಟೇಟ್ ಅಸೆಂಬ್ಲಿ ಪೋಲ್ಸ್ ಅಂತ ಹೇಳ್ತಿದ್ದಾರೆ. ವಾಟ್ ಅಬೌಟ್ ದಿ ಬೈ ಎಲೆಕ್ಷನ್ಸ್ ಹೆಲ್ಡ್ ಆಲ್ರೆಡಿ? ವರ್ ಇಟ್ ನಾಟ್ ಡೈರೆಕ್ಷನ್? ಅವು ದಿಕ್ಸೂಚಿ ಅಲ್ವಾ? ಆಯ್ತಪ್ಪ, ಇವು ದಿಕ್ಸೂಚಿ ಆದರೆ ಅವು ಏನು? 3 ಎಲೆಕ್ಷನಲ್ಲಿ ಕುಮಾರಸ್ವಾಮಿ ಮಗ ಚನ್ನಪಟ್ಟಣದಲ್ಲಿ ಬಸವರಾಜ ಬೊಮ್ಮಾಯಿ ಮುಖ್ಯಮಂತ್ರಿ ಆಗಿದ್ದವರು, ಅವ್ರ ಮಗ ಸೆಂಟ್ರಲ್ ಗೌರ್ಮೆಂಟ್ ಮಿನಿಸ್ಟ್ರು, ಯಾರು ಸೋತವ್ರು ಯಾರು? ಅದು ಇಂಡಿಕೇಶನ್ ಅಲ್ವಾ? ಈ ಚುನಾವಣೆಯಲ್ಲೂ ಕೂಡ ನಾವು ಗೆಲ್ತೀವಿ. ಅವ್ರ ಪ್ರಕಾರನೇ ಇಟ್ ಈಸ್ ಎನ್ ಇಂಡಿಕೇಶನ್. In 2028 assembly elections, we are going to win 2028 assembly elections also. No, we are not encouraging family politics. ಯಾರು ಗೆಲ್ತಾರೆ, ಯಾರು ಸರ್ವಸಮ್ಮತವಾದಂಥ ಅಭ್ಯರ್ಥಿ, ಯಾರು ಕಾರ್ಯಕರ್ತರೆಲ್ಲ ಹೇಳ್ತಾರೆ, ಅವ್ರನ್ನ ಅಭ್ಯರ್ಥಿಯನ್ನಾಗಿ ಮಾಡ್ತೀವಿ. ಥ್ಯಾಂಕ್ ಯು. ಇಲ್ಲ, ಬರ್ತಾರೆ ಅವ್ರು ಬರ್ತಾರೆ. ಕ್ಯಾಂಪೇನ್ ಎಲ್ಲ ಇರ್ತಾರೆ. ಅವ್ರಿಗೂ ಸಮಾಧಾನ ಮಾಡ್ತೀವಿ ನಾವು. ಬಂಡಾಯ ಅಭ್ಯರ್ಥಿ ಪೈಲ್ವಾನ್ ಸಾದಿಕ್ ಅಂತಲ್ಲ, ಅವರು ಆಗ್ತಾರೆ. ಅವರು ನಮ್ಮ ಕಾರ್ಯಕರ್ತರೆ. ಅವ್ರನ್ನೂ ಕೂಡ ವಿಶ್ವಾಸ ತಕ್ಕಂಥ ಕೆಲಸ ಮಾಡ್ತೀವಿ. ಸಾವನೂರು ಶಿವಶಂಕರಪ್ಪ ಕೋವಿಡ್ ಸಂದರ್ಭದಲ್ಲಿ ಏನು ಅವರು ಸಹಾಯ ಮಾಡಿದಾರಲ್ಲ, ಇಡೀ ದೇಶಕ್ಕೆ ಒಂದು ದೊಡ್ಡ ಮಾದರಿ. ಎಲ್ಲರೂ ಕೂಡ ಇಡೀ ಈ ಜಿಲ್ಲೆ ಟೌನ್ ಅವ್ರಿಗೆಲ್ಲ ವ್ಯಾಕ್ಸಿನೇಷನ್ ಫ್ರೀಯಾಗಿ ಕೊಟ್ಟು ಅವ್ರು ಕೊಟ್ಟಂಥ ಸಹಾಯ ಇದೆಯಲ್ಲ, ಎಲ್ಲರೂ ಕೂಡ ಇವತ್ತು ಸ್ಮರಿಸ್ಕೊಳ್ತಾ ಇದ್ದಾರೆ. ಇದು ಒಂದು ದೊಡ್ಡ ಶಕ್ತಿ. ಅನೇಕ ಅಭಿವೃದ್ಧಿ ಕೆಲಸಗಳನ್ನು ಈ ಕ್ಷೇತ್ರದಲ್ಲಿ ಮಾಡಿದ್ದಾರೆ. ಜನರು ಮರ್ತಿಲ್ಲ ಅವರು.
ಸೊ ನಮ್ಮ ಕಾಂಗ್ರೆಸ್ ಪಕ್ಷದ ನೀತಿ ಏನಪ್ಪ ಅಂತಂದರೆ, ಸಾಮಾನ್ಯವಾಗಿ ಯಾರು ಮೃತರಾಗ್ತಾರೆ ಅವ್ರ ಕುಟುಂಬದವರಿಗೆ ಕೊಡ್ತಕ್ಕಂಥದ್ದು, ಅವ್ರ ಕುಟುಂಬದವರಿಗೆ ಕೊಡ್ತಕ್ಕಂಥ. ಈಗ ಬಾಗಲಕೋಟೆಯಲ್ಲಿ ಮೇಟಿಯವರು ಕಾಲವಾಗಿದ್ದಾರೆ, ಅವರು ಚಿಕ್ಕ ಮಗನಿಗೆ ಕೊಟ್ಟಿದ್ದೀವಿ, ಕಿರಿಮಗನಿಗೆ ಕೊಟ್ಟಿದ್ದೀವಿ, ಉಮೇಶ್ ಮೇಟಿ ಅವರು ಕೊಟ್ಟಿದ್ದೀವಿ. ಇಲ್ಲಿ ಶಾಮನೂರು ಶಿವಶಂಕರಪ್ಪನವರು ಕಾಲವಾಗಿದ್ದಾರೆ, ಅವರ ಮೊಮ್ಮಗ ಸಮರ್ಥ ಅಂತೇಳಿ ಅವ್ರಿಗೆ ಕೊಟ್ಟಿದ್ದೀವಿ ನಾವು. ಅದರಿಂದ ಕಾಂಗ್ರೆಸ್ ಪಕ್ಷ ಯಾವಾಗಲೂ ಕೂಡ ನುಡಿದಂತೆ ನಡೀತಕ್ಕಂಥ ಪಕ್ಷ, ಜನರ ವಿಶ್ವಾಸವನ್ನು ಗಳಿಸ್ಕೊಂಡಿರ್ತಕ್ಕಂಥ ಪಕ್ಷ. ಕಳೆದ ಬೈ ಎಲೆಕ್ಷನ್ನಲ್ಲೂ ಕೂಡ ನಾವು ಗೆದ್ದಿದ್ದೀವಿ. ಈಗ ನಮ್ಮ ಜನರಲ್ ಎಲೆಕ್ಷನ್ ಆದಮೇಲೆ 3 ಬೈ ಎಲೆಕ್ಷನ್ಗಳು ನಡೆದವು. ಒಂದು ಬಸವರಾಜ ಬೊಮ್ಮಾಯಿ ಶಿಗ್ಗಾಂವ್, ಇನ್ನೊಂದು ಚನ್ನಪಟ್ಟಣ, ಆಮೇಲೆ ಸಂಡೂರು. 3 ಕಡೆ ಬೈ ಎಲೆಕ್ಷನ್ಗಳು ನಡೆದವು. ದೊಡ್ಡ ಅಂತರದಿಂದ ಗೆದ್ದು ಕುಮಾರಸ್ವಾಮಿ ಅವರು ಮಗನೇ ಸ್ವತಃ ನಿಂತಿದ್ದ ರಾಮನಗರ ಚನ್ನಪಟ್ಟಣದಲ್ಲಿ. ಯೋಗೇಶ್ವರ್ ಗೆದ್ದ. ಸುಮಾರು ಎಷ್ಟು 22,000 ಅಲ್ಲ, 22,000 ಅಂತರಗಳಿಂದ ಗೆದ್ದಿದ್ದೀವಿ. ಸಂಡೂರಿನಲ್ಲಿ 9,000 ಮಾತ್ರ ಅಂತರದಿಂದ ಗೆದ್ದಿದ್ದೀವಿ. ಮತ್ತು ಶಿಗ್ಗಾಂವ್ನಲ್ಲಿ 12,000 ಮತಗಳು. ಶಿಗ್ಗಾಂವ್ನಲ್ಲಿ ನಿಂತಿದ್ದವ್ರು ಯಾರು? ಬಸವರಾಜ ಬೊಮ್ಮಾಯಿ ಅವರ ಮಗನ BJPಯಿಂದ. ಮತ್ತು ನಾವು ಮುಸ್ಲಿಂ ಹಾಕಿದ್ದು ಪಠಾಣ ಅಂತೇಳಿ, ಅವರು ಗೆದ್ದಿದ್ದಾರೆ. 12,000 ಅಂತರದಿಂದ ಗೆದ್ದಿದ್ದೀವಿ. ಅಂದರೆ ಜನ ನಮ್ಮ ಮೇಲೆ ವಿಶ್ವಾಸ ಇಟ್ಟಿದ್ದಾರೆ, ನಮ್ಮ ಮೇಲೆ ನಂಬಿಕೆ ಇಟ್ಕೊಂಡಿದ್ದಾರೆ, ನಾವು ಕಾರ್ಯಕ್ರಮಗಳ ಮೇಲೆ ನಂಬಿಕೆ ಇಟ್ಕೊಂಡಿದ್ದಾರೆ. ಆದ್ದರಿಂದ ನಾವು ಈ ಚುನಾವಣೆಯೂ ಕೂಡ 100ಕ್ಕೆ 100 ಗೆಲ್ತೀವಿ ಅಂತಕ್ಕಂಥ ವಿಶ್ವಾಸ ಇದೆ, ಭರವಸೆ ಇದೆ. ವಿಶ್ವಾಸ ಇದೆ, ಭರವಸೆ ಇದೆ. ನಾವು ಗೆದ್ದೇ ಗೆಲ್ತೀವಿ. ಈ ಉಪಚುನಾವಣೆಯೂ ಗೆಲ್ತೀವಿ, ಬಾಗಲಕೋಟೆ ಉಪಚುನಾವಣೆಯೂ ಗೆಲ್ತೀವಿ. ಕ್ಯಾಂಪೇನ್ ಮಾಡಲಿಕ್ಕೆ, ಚುನಾವಣಾ ಪ್ರಚಾರ ಮಾಡಲಿಕ್ಕೆ ಮೋಸ್ಟ್ ಲೈಕ್ಲಿ 1ನೇ ತಾರೀಕು 2ನೇ ತಾರೀಕು ಬರ್ತೀನಿ ಇಲ್ಲಿಗೆ. ನಾನು ಬಂದು ಎಲ್ಲ ಜನರನ್ನು ಭೇಟಿ ಮಾಡಿ ಅವರ ಮತವನ್ನು ಯಾಚಿಸ್ತಕ್ಕಂಥ ಕೆಲಸವನ್ನು ಮಾಡ್ತೀನಿ. Sir, BJP is stating this as a directional poll for 2028 state assembly polls ಅಂತ ಹೇಳ್ತಿದ್ದಾರೆ. What about the by elections held already? Were it not direction? ಅವು ದಿಕ್ಸೂಚಿ ಅಲ್ವಾ? ಆಯ್ತಪ್ಪ, ಇವು ದಿಕ್ಸೂಚಿ ಆದರೆ ಅವು ಏನು? 3 ಎಲೆಕ್ಷನಲ್ಲಿ ಕುಮಾರಸ್ವಾಮಿ ಮಗ ಚನ್ನಪಟ್ಟಣದಲ್ಲಿ ಬಸವರಾಜ ಬೊಮ್ಮಾಯಿ ಮುಖ್ಯಮಂತ್ರಿ ಆಗಿದ್ದವರು, ಅವ್ರ ಮಗ ಸೆಂಟ್ರಲ್ ಗೌರ್ಮೆಂಟ್ ಮಿನಿಸ್ಟ್ರು, ಸೆಂಟ್ರಲ್ ಮಂತ್ರಿ. ಯಾರು ಸೋತವ್ರು ಯಾರು? ಅದು ಇಂಡಿಕೇಶನ್ ಅಲ್ವಾ? ಈ ಚುನಾವಣೆಯಲ್ಲೂ ಕೂಡ ನಾವು ಗೆಲ್ತೀವಿ. ಅವ್ರ ಪ್ರಕಾರನೇ ಇಟ್ ಈಸ್ ಎನ್ ಇಂಡಿಕೇಶನ್. In 2028 assembly elections, we are going to win 2028 assembly elections also. No, we are not encouraging family politics. ಯಾರು ಗೆಲ್ತಾರೆ, ಯಾರು ಸರ್ವಸಮ್ಮತವಾದಂಥ ಅಭ್ಯರ್ಥಿ, ಯಾರು ಕಾರ್ಯಕರ್ತರೆಲ್ಲ ಹೇಳ್ತಾರೆ, ಅವ್ರನ್ನ ಅಭ್ಯರ್ಥಿಯನ್ನಾಗಿ ಮಾಡ್ತೀವಿ. ಥ್ಯಾಂಕ್ ಯು. ಇಲ್ಲ, ಬರ್ತಾರೆ ಅವ್ರು ಬರ್ತಾರೆ. ಕ್ಯಾಂಪೇನ್ ಎಲ್ಲ ಇರ್ತಾರೆ. ಬಂಡಾಯ ಅವ್ರಿಗೂ ಸಮಾಧಾನ ಮಾಡ್ತೀವಿ ನಾವು. ಬಂಡಾಯ ಅಭ್ಯರ್ಥಿ ಪೈಲ್ವಾನ್ ಸಾದಿಕ್ ಅಂತಲ್ಲ, ಅವರು ಆಗ್ತಾರೆ, ಅವರು ನಮ್ಮ ಕಾರ್ಯಕರ್ತರೆ, ಅವ್ರನ್ನೂ ಕೂಡ ವಿಶ್ವಾಸ ತಕ್ಕಂಥ ಕೆಲಸ ಮಾಡ್ತೀವಿ. ನೋಡಪ್ಪ, ಸಾವನೂರು ಶಿವಶಂಕರಪ್ಪ ಕೋವಿಡ್ ಸಂದರ್ಭದಲ್ಲಿ ಏನು ಅವರು ಸಹಾಯ ಮಾಡಿದಾರಲ್ಲ, ಇಡೀ ದೇಶಕ್ಕೆ ಒಂದು ದೊಡ್ಡ ಮಾದರಿ. ಎಲ್ಲರೂ ಕೂಡ ಇಡೀ ಈ ಜಿಲ್ಲೆ ಟೌನ್ ಅವ್ರಿಗೆಲ್ಲ ವ್ಯಾಕ್ಸಿನೇಷನ್ ಫ್ರೀಯಾಗಿ ಕೊಟ್ಟು ಅವ್ರು ಕೊಟ್ಟಂಥ ಸಹಾಯ ಇದೆಯಲ್ಲ, ಎಲ್ಲರೂ ಕೂಡ ಇವತ್ತು ಸ್ಮರಿಸ್ಕೊಳ್ತಾ ಇದ್ದಾರೆ. ಇದು ಒಂದು ದೊಡ್ಡ ಶಕ್ತಿ.